ಆತ್ಮೇಲೆ ನಮಸ್ಕಾರಗಳು. ಮಕ್ಕಳ ಸಾಹಿತ್ಯ ಕೃತಿಗಳ ಅವಲೋಕನ 6ನೇ ದಿನ 6ನೇ ಸಾಹಿತ್ಯ ಕೃತಿಯ ಅವಲೋಕನವನ್ನು ಇವತ್ತು ಮಾಡೋಣ. 2021ರ ಸಾಲಿನ ಶ್ರೀಮತಿ ಗಿರಿಜಾದೇವಿ ಕರಬಸಯ್ಯ ಸ್ವಾಮಿ ಹಿರೇಮಠ್ ಮಕ್ಕಳ ಸಾಹಿತ್ಯ ದತ್ತಿ ಪ್ರಶಸ್ತಿ ಪುರಸ್ಕೃತ ಕೃತಿ ವಸಂತ ವೈಭವ. ವಸಂತ ವೈಭವ ಕೃತಿಯ ಕುರಿತಾಗಿ ಇವತ್ತು ಕೃತಿ ಪರಿಚಯವನ್ನು ಮಾಡಲಿದ್ದೇನೆ. ರಾಯಚೂರು ಜಿಲ್ಲೆಯ ಸಿಂಧನೂರು ತಾಲೂಕಿನ ಶ್ರೀ ಪರಶುರಾಮ್ ಬಾಲ್ಗವಿ ಹಾಗೂ ಕಸ್ತೂರಿ ಪರಶುರಾಮ್ ಬಾಲ್ಗವಿ ಅವರ ಸುಪುತ್ರಿ ರಮ್ಯ ಬಾಲ್ಗವಿ 8ನೇ ತರಗತಿ ವಿದ್ಯಾರ್ಥಿ ಬರೆದಿರುವಂಥ ಕೃತಿ ಇದು. ಆದರ್ಶ ವಿದ್ಯಾಲಯದಲ್ಲಿ 8ನೇ ತರಗತಿಯನ್ನು ಓದುತ್ತಿರುವಂಥ ವಿದ್ಯಾರ್ಥಿ ರಮ್ಯ ಬಾಲ್ಗವಿ ಬರೆದಿರುವಂಥ ಒಂದು ಸಾಹಿತ್ಯ ಕೃತಿ ವಸಂತ ವೈಭವ ಕವನ ಸಂಕಲನವಾಗಿದೆ. ಈ ಕವನ ಸಂಕಲನವನ್ನು ಶ್ರೀ ಶಾರದಾ ಪ್ರಕಾಶನ ಸಿಂಧನೂರವರು ಪ್ರಕಟಿಸಿದ್ದಾರೆ. 2021ರಲ್ಲಿ ಪ್ರಕಟವಾಗಿರುವಂಥ ಈ ಸಾಹಿತ್ಯ ಕೃತಿ 48 ಪುಟಗಳನ್ನು ಹೊಂದಿದೆ ಹಾಗೂ 60 ರೂಪಾಯಿ ಹಣವನ್ನು ಈ ಕೃತಿ ಒಳಗೊಂಡಿದೆ. ಈ ಕೃತಿಗೆ ವೈಜಿ ಭಗವತಿ ಹಿರಿಯ ಮಕ್ಕಳ ಸಾಹಿತಿಗಳಾಗಿರುವಂಥ ವೈಜಿ ಭಗವತಿ ಸರ್ ಅವರು ಮುನ್ನುಡಿಯನ್ನು ಬರೆದಿದ್ದಾರೆ. ಮುನ್ನುಡಿಯನ್ನು ಬರೆದು ಶುಭ ಹಾರೈಸಿದ್ದಾರೆ. ಹಾಗೆ ಶಂಕರದೇವರ ಹಿರೇಮಠ ಅವರು ಬೆನ್ನುಡಿಯನ್ನು ಈ ಕೃತಿಗೆ ಬರೆದಿದ್ದಾರೆ. ಹಾಗೆ ಆಶಯ ನುಡಿಯನ್ನ ವಿನಾಯಕ ಕಮತದ್ ಸರ್ ಅವರು ಆಶಯ ನುಡಿಯನ್ನು ಬರೆದು ವಿದ್ಯಾರ್ಥಿಗೆ ಶುಭ ಹಾರೈಸಿದ್ದಾರೆ. ನಾವು ಮಕ್ಕಳ ಸಾಹಿತ್ಯದಲ್ಲಿ ಹಿರಿಯ ಮಕ್ಕಳ ಸಾಹಿತ್ಯಗಳನ್ನು ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ನೋಡ್ತೀವಿ. ಆದರೆ ಮಕ್ಕಳ ಸಾಹಿತ್ಯದಲ್ಲಿ ಮಕ್ಕಳು ಸಹ ತಮ್ಮ ಕವಿತೆಗಳನ್ನು ಬರೆಯುವ ಮೂಲಕ ಮಕ್ಕಳ ಸಾಹಿತ್ಯ ಲೋಕವನ್ನು ಪ್ರವೇಶಿಸಿದ್ದಾರೆ. ತಮ್ಮ ಅನಿಸಿಕೆಗಳನ್ನು, ಭಾವನೆಗಳನ್ನು, ಆಶಯಗಳನ್ನು ತಮ್ಮ ಕವಿತೆಗಳ ಮೂಲಕ, ಕಥೆಗಳ ಮೂಲಕ ಮಕ್ಕಳ ಸಾಹಿತ್ಯ ಲೋಕದಲ್ಲಿ ಪ್ರವೇಶ ಮಾಡಿರುವಂಥ ಮಕ್ಕಳ ಸಾಹಿತ್ಯಗಳನ್ನು ನಾವು ನೋಡ್ಬೋದು. ಅಯ್ಯಮ್ಮ ತಿಮ್ಮಾಪುರು, ಹಾಗೆ ರಮ್ಯ ಅಂತ ನೋಡ್ಬೋದು. ಅನೀಶ್ ಆಗಿರ್ಬೋದು, ಅಂತಃಕರಣ ಆಗಿರೋ ವಿದ್ಯಾರ್ಥಿ ಆಗಿರ್ಬೋದು, ಮಕ್ಕಳ ಸಾಹಿತ್ಯ ಲೋಕದಲ್ಲಿ ತಮ್ಮದೇ ಆದ ಕೃತಿಗಳನ್ನು ರಚಿಸುವ ಮೂಲಕ ಮಕ್ಕಳ ಸಾಹಿತ್ಯವನ್ನು ಪ್ರವೇಶಿಸಿದ್ದಾರೆ. ನಾವು ದೊಡ್ಡವರು ಮಕ್ಕಳಿಗಾಗಿ ಬರೆದ ಕವಿತೆಗಳನ್ನು ಒಂದು ಭಾಗ, ಆದರೆ ಮಕ್ಕಳೇ ತಮ್ಮ ಲೋಕದ ಕುರಿತಾಗಿ ತಮ್ಮದೇ ಭಾವನೆಗಳ ಕುರಿತಾಗಿ ರಚಿಸಿರುವಂಥ ಕವಿತೆಗಳನ್ನು ಮತ್ತೊಂದು ಕಡೆ ನಾವು ನೋಡಬಹುದು. ಅದೇ ರೀತಿ ಈಗಿನ ಕಾಲದಲ್ಲಿ ಹೆಚ್ಚಿನ ಮಕ್ಕಳು ಮೊಬೈಲಿನ ಗೀಳಿಗೆ ಬಲಿಯಾದರೆ ಇನ್ನು ಕೆಲವು ವಿದ್ಯಾರ್ಥಿಗಳು ಓದುವ ಆಸಕ್ತಿಯನ್ನು ಬೆಳೆಸಿಕೊಂಡು ತಮ್ಮದೇ ಆದ ಗ್ರಂಥಾಲಯವನ್ನು ನಿರ್ಮಿಸಿಕೊಂಡು ಮನೆಯಲ್ಲಿ ಕೆಲವೇ ಸಂಖ್ಯೆಯ ಪುಸ್ತಕಗಳನ್ನು ಒಳಗೊಂಡಂತಹ ಮಿನಿ ಗ್ರಂಥಾಲಯಗಳನ್ನು ಒಳಗೊಂಡಿರುವಂಥ ವಿದ್ಯಾರ್ಥಿಗಳನ್ನು ನಾವು ಕಾಣ್ಬೋದು. ಅಂತಹ ವಿದ್ಯಾರ್ಥಿಗಳು ಒಂದು ಅಗಾಧವಾದ ಓದಿನ ಶ್ರಮದಿಂದ ಮುಂದೊಂದು ದಿನ ಉತ್ತಮವಾದ ಸಾಹಿತಿಗಳಾಗಿ ರೂಪುಗೊಳ್ಳುವುದರಲ್ಲಿ ಯಾವುದೇ ಸಂಶಯವಿಲ್ಲ. ಅಂತಹ ಒಬ್ಬ ಸಾಹಿತಿಗಳ ಸಾಲಿನಲ್ಲಿ ರಮ್ಯ ಬಾಲ್ಗವಿ ಸಹ ಸೇರ್ತಾಳೆ. ಅವಳ ಒಂದು ಮೊದಲ ಕವನ ಸಂಕಲನ ವಸಂತ ವೈಭವ, ಇದನ್ನು ನಾವು ಇವತ್ತು ನೋಡೋಣ. ಈ ಕವನ ಸಂಕಲನದಲ್ಲಿ 29 ಕವಿತೆಗಳನ್ನು ನಾವು ಕಾಣಬಹುದು. 29 ಕವಿತೆಗಳು ಸಹ ಬೇರೆ ಬೇರೆ ವಿಷಯಗಳನ್ನು ಇಟ್ಟುಕೊಂಡು ಬರೆದಿರುವಂಥದ್ದು. ಆದರೆ ಮಕ್ಕಳು ಸಹಜವಾಗಿ ಬರೆಯುವಂಥ ಗುರುಗಳು, ಶಾಲೆ, ವಾತಾವರಣ, ಪರಿಸರ, ಸೈನಿಕರು, ತಂದೆ ತಾಯಿ, ತಮ್ಮ ತಂಗಿ, ಇಂತಹ ವಿಷಯಗಳ ಕುರಿತಾಗಿ ಇಲ್ಲಿ ಕವಿತೆಗಳು ರಚನೆ ಆಗಿವೆ. ನಾವು ದೊಡ್ಡವರು ಮಕ್ಕಳ ದೃಷ್ಟಿಯನ್ನು ಕಾಣುವಂಥ ದೃಷ್ಟಿಕೋನವೇ ಬೇರೆ, ಮಗು ತಾನಾಗೆ ತಾನು ಕಾಣುವಂಥ ದೃಷ್ಟಿಕೋನಗಳನ್ನು ಬೇರೆ. ಸದಾ ಒಂದು ಕ್ರಿಯಾಶೀಲತೆಯಿಂದ ಕೂಡಿರುವಂಥ, ಉತ್ಸಾಹದಿಂದ ಕೂಡಿರುವಂಥ ವಿದ್ಯಾರ್ಥಿಗಳು ತಮ್ಮ ಸೂಕ್ತವಾದ ಮನಸ್ಸಿನಿಂದ ಒಳ್ಳೆಯ ಆಲೋಚನೆಗಳನ್ನು ಒಳಗೊಂಡಂಥ ಕವಿತೆಗಳನ್ನು ರಚಿಸುವುದು ಹಾಗೂ ಕಾವ್ಯ ಕುಸುಮಗಳನ್ನು ಅರಳಿಸುವಂತಹ ಕೆಲಸವನ್ನ ರಮ್ಯ ಈ ಕವಿತಾ ಸಂಕಲನದಲ್ಲಿ ಮಾಡಿದ್ದಾಳೆ. ಹಿರಿಯರಿಗೆ ಗೌರವಿಸುವಂತಹ ಸ್ನೇಹ, ನಾಡಭಕ್ತಿ ಹಾಗೂ ಪ್ರಕೃತಿ, ಮನುಷ್ಯ, ಬಾಲ್ಯ ಸ್ನೇಹಿತರು, ಮಹಾತ್ಮರು, ಇಂತಹ ಎಲ್ಲ ವಿಷಯಗಳನ್ನು ಎಳೆಯ ವಯಸ್ಸಿನಲ್ಲಿ ಸಹ ಪ್ರಸ್ತುತಪಡಿಸುವಂತಹ ಕಾವ್ಯ ರೂಪದಲ್ಲಿ ಕಾವ್ಯವಾಗಿಸುವಂತಹ ಕಾರ್ಯವನ್ನ ರಮ್ಯ ಮಾಡಿದ್ದಾಳೆ. ಒಂದು ಕವಿತೆಗಳನ್ನು ನೋಡೋಣ. ಗುರು ವಂದನೆ. ಚಿಕ್ಕ ಮಕ್ಕಳೆಂದರೆ ಚಂದ, ಅವರ ಮಾತುಗಳು ಇನ್ನೂ ಅಂದ, ಅವರು ಏನಾಗಬೇಕು ಮುಂದ ಅಂತ ಯೋಚಿಸ್ತಾ ಇರ್ತೀವಿ ಈಗಿನಿಂದ. ಮಕ್ಕಳು ಸಾಧನೆ ಮೆಟ್ಟಲು ಏರುತ್ತೋವಾಗಿನಿಂದ ಪ್ರೋತ್ಸಾಹ ನೀಡುತ್ತಾ ಬಂದಿದೆ ಗುರು ವೃಂದ. ಗುರುವಿನ ಮಾರ್ಗದರ್ಶನವಿಲ್ಲದ ಕೆಲಸ ದಂಡ, ಅದನ್ನರಿತವನು ಬಾಳುತ್ತಾನೆ ಜಾಣತನದಿಂದ. ಗುರುಗಳ ಕುರಿತು ನಾವು ಯಾವುದೇ ಒಂದು ಉನ್ನತವಾದ ಸ್ಥಾನವನ್ನ ಅಲಂಕರಿಸಿದ್ರು ಸಹ ಎಲ್ಲದಕ್ಕೂ ಮೂಲ ಕಾರಣ ಗುರುವಾಗಿರುತ್ತಾನೆ. ಗುರುಗಳ
ಒಂದು ಮಾರ್ಗದರ್ಶನ ಫಲವಾಗಿ ನಾವು ಜೀವನದಲ್ಲಿ ಒಂದು ಸಾಧನೆ ಕಾಣಕ್ ಸಾಧ್ಯ ಅಂತ ಒಂದಂತ ಗುರುಗಳಿಗೆ ಹೃದಯಪೂರ್ವಕವಾದ ವಂದನೆಗಳನ್ನು ಸಲ್ಲಿಸ್ತೀನಿ ಅಂತೇಳಿ ಗುರು ವಂದನೆಯನ್ನು ಅಂತ ಕವನ ಸಂಕಲನ ನೋಡ್ತೇವೆ. ಹಾಗೆ ಓ ನನ್ನ ಕವಿತೆ ಅಂತೇಳಿ ಕವಿತೆಯ ಕುರಿತಾಗಿ ಬರೆದಿರೋಂತ ಒಂದು ಕವಿತೆ. ನಿನ್ನಿಂದಲೇ ನಾ ಭಾವನೆಗಳ ಅರಿತೆ, ನಿನ್ನಿಂದಲೇ ನಾ ನೋವುಗಳ ಮರೆತೆ, ನಿನ್ನಿಂದಲೇ ನಾ ಬಾಳುವುದ ಕಲಿತೆ, ನಿನ್ನಿಂದಲೇ ನಾ ನನ್ನೊಳಗಿನ ಅರಿತೆ, ನಿನ್ನಿಂದಲೇ ಕಲ್ಪನೆಗಳೊಂದಿಗೆ ಬೆರೆತೆ, ನಿನ್ನಿಂದಲೇ ನಾ ಇಷ್ಟೆಲ್ಲ ಕಲಿತೆ ಅನ್ನುವಂತ ಒಂದು ಕವಿತೆಯಲ್ಲಿ ಕವಿತೆಗಳ ಹುಟ್ಟುವಿಕೆ ಹಾಗೂ ಕವಿತೆಗಳ ರಚನೆಯಲ್ಲಿ ಕವಿತೆಗಳನ್ನ ಯಾವ ಕಾರಣಕ್ಕಾಗಿ ನಾ ಬರಿತಾ ಇದ್ದೀನಿ ಅನ್ನುವಂತ ಒಂದು ಆಶಯವನ್ನ ವ್ಯಕ್ತಪಡಿಸಿದ್ದಾಳೆ. ಹಾಗೆ ಶಾಲೆಯ ಕುರಿತಾಗಿ ಮತ್ತೊಂದು ಕವಿತೆ. ನನ್ನ ಶಾಲೆ ಎಂದೆಂದಿಗೂ ಸುಂದರ, ಸ್ವಚ್ಛಂದವಾಗಿರುವ ಜ್ಞಾನ ಮಂದಿರ, ಅಲ್ಲಿ ಕೂಡಿದೆ ಜ್ಞಾನ ಸಾಗರ, ಹಚ್ಚ ಹಸಿರೆ ಅಲ್ಲಿನ ಶೃಂಗಾರ, ಇಲ್ಲಿರುವವರೆಲ್ಲರೂ ಜಾಣರಲ್ಲ, ಹಾಗಂತ ಯಾರೂ ದಡ್ಡರಲ್ಲ, ಎಂದೇಳಿ ಕೊಟ್ಟಿತು ನನ್ನ ಶಾಲೆ, ವಿದ್ಯಾರ್ಥಿಗಳು ಅಲ್ಲಿ ಹೂಗಳ ಮಾಲೆ. ಒಂದು ಸುಂದರವಾದ ಶಾಲಾ ಪರಿಸರವನ್ನ, ಶಾಲಾ ಜ್ಞಾನ ಮಂದಿರದಲ್ಲಿ ವಿದ್ಯಾಭ್ಯಾಸ ಮಾಡ್ತಿರುವಂತ ವಿದ್ಯಾರ್ಥಿಗಳು ಎಲ್ಲರೂ ಜಾಣರಲ್ಲ, ಹಾಗೆ ಎಲ್ಲರೂ ದಡ್ಡರಲ್ಲ ಅನ್ನೋಂತ ಒಂದು ಮಾತನ್ನ ಕೆಲವೇ ಶಾಲೆಗಳಲ್ಲಿ ಶಾಲೆಯ ಒಂದು ವಾಸ್ತವ ಸನ್ನಿವೇಶ ಅಂತ ಹೇಳ್ತಾರೆ. ಶಾಲೆಯಲ್ಲಿರುವಂತ ಎಲ್ಲ ವಿದ್ಯಾರ್ಥಿಗಳು ನಮ್ಮ ಕೈ ಬೆರಳಿನ 5 ಬೆರಳುಗಳಂತೆ, ಒಂದಕ್ಕೊಂದು ಸಮ ಇರೋದಿಲ್ಲ, ಎಲ್ಲ ಬೆರಳುಗಳು ಸಮ ಇರಲ್ಲ. ಹಾಗೆ ಎಲ್ಲ ವಿದ್ಯಾರ್ಥಿಗಳು ಸಹ ಒಂದು ಓದುವುದರಲ್ಲಿ, ಒಬ್ಬ ವಿದ್ಯಾರ್ಥಿ ಓದುವುದರಲ್ಲಿ ಜಾಣ ಇದ್ದರೆ ಮತ್ತೊಬ್ಬನು ಕ್ರೀಡೆಯಲ್ಲಿ, ಮತ್ತೊಬ್ಬನು ಸಂಗೀತದಲ್ಲಿ, ಹೀಗೆ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ, ಪಠ್ಯೇತರ ಚಟುವಟಿಕೆಯಲ್ಲಿ ಒಬ್ಬೊಬ್ಬ ವಿದ್ಯಾರ್ಥಿಗೆ ಒಂದು ಸೃಜನಶೀಲ ಗುಣ, ವಿಶೇಷವಾದ ಗುಣ ಇರ್ತದೆ, ಪ್ರತಿಭೆ ಇರ್ತದೆ ಅನ್ನುವಂತ ಅಂಶವನ್ನ ನನ್ನ ಶಾಲೆ ಅನ್ನುವಂತ ಕವಿತೆಯಲ್ಲಿ ಸುಂದರವಾಗಿ ಕಟ್ಟಿಕೊಟ್ಟುವಂತ ಕೆಲಸವನ್ನ ಕುಮಾರಿ ರಮ್ಯ ಮಾಡಿದ್ದಾಳೆ. ಹಾಗೆ ಸೈನಿಕರಿಗೆ ಸಲಾಂ ಅನ್ನುವಂಥದ್ದು. ಸೈನಿಕರು ಹಾಗೂ ರೈತರು, ಗುರುಗಳು, ನಾವು ಮೂವರನ್ನ ಅವಿಸ್ಮರಣೀಯ ವ್ಯಕ್ತಿಗಳು ಅಂತ ನಾವು ಗುರುತಿಸ್ತೀವಿ. ಹಾಗೆ ಅವರೆಲ್ಲರ ಶ್ರಮ ಸಹ ಬಹಳಷ್ಟು ಸಮಾಜದಲ್ಲಿ ಬಹಳಷ್ಟು ವಿವಿಧ ವಿದ್ಯೆಗಳಲ್ಲಿ ಕಸುಬುಗಳನ್ನು ಮಾಡುತ್ತಿರುವಂತರು ನಾವು ಕಾಣುತ್ತೀವಿ. ಎಲ್ಲರೂ ಸಹ ಗೌರವ ಪಾತ್ರರೇ. ಸೈನಿಕರು ವಿಶೇಷವಾಗಿ ಸೈನಿಕರಿಗೆ ಸಲಾಂ ಅನ್ನುವಂತ ಕವಿತೆಯಲ್ಲಿ ದೇಶಕ್ಕಾಗಿಯೇ ಜನಿಸಿದರು, ದೇಶಕ್ಕಾಗಿಯೇ ದುಡಿಯುತ್ತಿದ್ದರು, ದೇಶವನ್ನು ಪೂಜಿಸುವವರು ಅವರೇ ನಮ್ಮ ಸೈನಿಕರು, ಚಳಿಯಲ್ಲಿ ನಡುಗಿದರು, ಬಿಸಿಲಲ್ಲಿ ಒಣಗಿದರು, ಎದೆಗೊಟ್ಟು ನಿಲ್ಲುವರು ಅವರೇ ನಮ್ಮ ಸೈನಿಕರು, ಕುಟುಂಬವನ್ನು ಬಿಟ್ಟು ಊರಲ್ಲಿ, ದೇಶ ಪ್ರೇಮ ಒತ್ತು ಎದೆಯಲ್ಲಿ, ನಿರಂತರವಾಗಿ ದುಡಿಯುತ್ತಿರುವರು ಅವರೇ ನಮ್ಮ ಸೈನಿಕರು. ಸೈನಿಕರ ಕುರಿತಾಗಿ ನಾವು ಎಷ್ಟೇ ಹಾಡುಗಳನ್ನ ಕಟ್ಟಿ ಹಾಡಿ ಹೊಗಳಿದ್ರು ಸಹ ಅವರ ಒಂದು ತ್ಯಾಗಕ್ಕೆ, ಬಲಿದಾನಕ್ಕೆ ಸಮ ಅಲ್ಲ. ಅವರೆಲ್ಲರ ಸೈನಿಕರ ಪರಿಶ್ರಮ ಹಾಗೂ ಅವರ ತ್ಯಾಗ ಬಲಿದಾನದ ಫಲವಾಗಿ ನಾವೆಲ್ಲ ಇವತ್ತು ನೆಮ್ಮದಿಯಾಗಿ ಮನೆಯಲ್ಲಿರಕ್ಕೆ ಸಾಧ್ಯವಾಗಿದೆ. ಹಾಗಾಗಿ ಸೈನಿಕರ ಕುರಿತಾಗಿ, ಅವರ ತ್ಯಾಗದ ಕುರಿತಾಗಿ ಸೈನಿಕರಿಗೆ ಸಲಾಂ ಎನ್ನುವಂತ ಕವಿತೆಯಲ್ಲಿ ರಮ್ಯ ಅವರು ದೇಶಕ್ಕಾಗಿ ಜನಿಸಿರುವಂಥದ್ದು, ಅವರ ಜೀವನವೇ ದೇಶಕ್ಕಾಗಿ ಜನಿಸಿರುವಂಥದ್ದು ಹಾಗೂ ದೇಶಕ್ಕಾಗಿಯೇ ತಮ್ಮ ಜೀವನವನ್ನ ಇಟ್ಟಿರುವಂತ ಸೈನಿಕರಿಗೆ ಒಂದು ಸಲಾಂ ಹೇಳುವಂತ ಕೆಲಸವನ್ನ ಮಾಡಿದ್ದಾರೆ. ಹಾಗೆ ಮತ್ತೊಂದು ಕವಿತೆಯಲ್ಲಿ ತಮ್ಮ, ಈಗ ತಮ್ಮ ತಂಗಿ ಅನ್ನೋಂಥದ್ದು ಸಂಬಂಧಗಳ ಕುರಿತಾಗಿ, ತಮ್ಮನ ಕುರಿತಾಗಿ ಒಂದು ಕವಿತೆ. ಈ ರಮ್ಯ ಓದ್ತಿರೋದು 8ನೇ ತರಗತಿ, ಆದ್ರೂ ಸಹ 8ನೇ ತರಗತಿಯ ವಿದ್ಯಾರ್ಥಿ ತನ್ನ ತಮ್ಮನ ಕುರಿತಾಗಿ ಒಂದು ಕವಿತೆಯನ್ನ ಬರೆದಿದ್ದಾಳೆ. ಬಾ ತಮ್ಮ ಆಡೋಣ ತಮ್ಮ, ಬಾ ತಮ್ಮ ನಲಿಯೋಣ, ಬಾ ತಮ್ಮ ಕಲಿಯೋಣ, ಬಾ ತಮ್ಮ ಓಡಾಡೋಣ, ಕೈಯ ಹಿಡಿದು ನಡೆಸುವೆ ತಮ್ಮ, ಕೈ ತುತ್ತು ಕೊಡುವೆ ತಮ್ಮ, ಜೋಗುಳ ಹಾಡಿ ಮಲಗಿಸುವೆ ತಮ್ಮ, ನಿನ್ನ ಜೊತೆಗೆ ಇರುವೆ ತಮ್ಮ, ನೀ ನನ್ನ ಮುದ್ದು ತಮ್ಮ, ನೀ ನನ್ನ ಚಿಕ್ಕ ತಮ್ಮ, ನೀ ನನ್ನ ಪಾಪು ತಮ್ಮ. ತಮ್ಮನ ಕುರಿತಾಗಿ, ಬಾ ತಮ್ಮ ನಿನ್ ಜೋಡಿ ಆಟ ಆಡೋಣ, ನಿನಗೆ ನಾನು ಊಟ ಮಾಡಿಸ್ತೀನಿ, ಜೋಗುಳ ಆಡ್ತೀನಿ, ನಿನ್ನ ನಾನು ತಾಯಿ ತರ ನೋಡ್ಕೊಂತೀನಿ, ನೀನು ನಾನು ಸೇರಿ ಕಲಿಯೋಣ, ಹಾಗೆ ನಲಿಯೋಣ, ಓಡಾಡೋಣ, ಆಟ ಆಡೋಣ ಅನ್ನುವಂತ ಆಶಯವನ್ನ ನನ್ನ ತಮ್ಮ ಅನ್ನುವಂತ ಕವಿತೆಯಲ್ಲಿ ಬರೆದಿದ್ದಾಳೆ. ಹಾಗೆ ನನ್ನ ತಂಗಿ ಅಂತೇಳಿ ತಂಗಿ ಕುರಿತಾಗಿ ಸಹ ಒಂದು ಕವಿತೆಯನ್ನ ಬರೆದಿದ್ದಾಳೆ. ಬೊಂಬೆಯಂತ ತಂಗಿ, ಬಂಗಾರದ ಮನಸ್ಸಿನ ತಂಗಿ, ವಜ್ರದಂತೆ ಒಳೆಯುವ ತಂಗಿ, ಓ ನನ್ನ ತಂಗಿ, ಓ ನನ್ನ ತಂಗಿ, ಬಾ ತಂಗಿ ಹೋಗೋಣ, ಬೊಂಬೆಯೊಂದು ತರೋಣ, ಗೊಂಬೆಗೆ ಸಿಂಗಾರ ಮಾಡೋಣ, ಗೊಂಬೆಯೊಂದಿಗೆ ಮುದ್ದಾಡಿ ಆಡೋಣ, ಬಾ ತಂಗಿ, ಬಾ ತಂಗಿ, ಕೊಡಿಸುವೆನ ಮುದ್ದಾದ ಅಂಗಿ,
ಧರಿಸುವೇನಿ ಆ ಅಂಗಿ, ಧರಿಸಿ ನಲಿಬಾರೆ ಓ ನನ್ನ ತಂಗಿ. ತಂಗಿಯ ಕುರಿತಾಗಿ, ಮನೆಯ ಪುಟ್ಟ ತಂಗಿಯ ಕುರಿತಾಗಿ, ನೀನೇ ಒಂದು ಗೊಂಬೆ, ನಾನು ನಿನಗೆ ಮತ್ತೊಂದು ಗೊಂಬೆ ಕೊಡಿಸ್ತೀನಿ, ಹಾಗೆ ನಿನಗೆ ವಜ್ರದಂತೆ ಒಲಿಯುವಂತ ಮತ್ತೊಂದು ಗೊಂಬೆಯನ್ನು ಕೊಡಿಸ್ತೀನಿ, ಬಾ ತಂಗಿ ಹೋಗೋಣ, ಹೋಗಿ ಒಂದು ಗೊಂಬೆ ತರೋಣ, ಮತ್ತೆ ಗೊಂಬೆ ತಂದು ಅದಕ್ಕೆ ಸಿಂಗಾರ ಮಾಡೋಣ, ಬಾ ತಂಗಿ ಬಾ, ನಿನಗೆ ನಾನು ಒಂದು ಗೊಂಬೆ ಕೊಡಿಸ್ತೀನಿ ಅಂತೇಳಿ. ಮಕ್ಕಳಿಗೆ ಆಟದ ಸಾಮಾನುಗಳಂದ್ರೆ ತುಂಬಾ ಇಷ್ಟ, ಹಾಗಾಗಿ ನನಗೆ ಗೊಂಬೆ ಕೊಡಿಸ್ತೀನಿ, ನೀನು ಗೊಂಬೆ ಜೊತೆಗೆ ನೀನು ಇಬ್ಬರು ಸೇರಿ ಆಡೋಣ, ಗೊಂಬೆಗೆ ನಾವಿನ ಶೃಂಗಾರ ಮಾಡೋಣ ಅನ್ನೋಂತ ಒಂದು ಕವಿತೆಯನ್ನ ಈ ಕವನ ಸಂಕಲನದಲ್ಲಿ ಬರೆದಿದ್ದಾರೆ. 29 ಕವಿತೆಗಳನ್ನ ಒಳಗೊಂಡಿರುವಂತ ಈ ಕವನ ಸಂಕಲನದಲ್ಲಿ ಬಾಲ ಸಾಹಿತ್ಯ 8ನೇ ತರಗತಿ ಓದ್ತಿರುವಂತ ವಿದ್ಯಾರ್ಥಿ ಕವಿತೆಯನ್ನ ರಚಿಸಲು ಸಾಮರ್ಥ್ಯ ಪಡೆದಿದ್ದಾಳೆ ಅಂದ್ರೆ ಇದಕ್ಕೆ ಮುಖ್ಯ ಕಾರಣ ಆ ಶಾಲೆಯ ಕನ್ನಡ ಶಿಕ್ಷಕರು ಹಾಗೂ ಪ್ರಾಂಶುಪಾಲರು ಹಾಗೂ ಸಿಬ್ಬಂದಿ ವರ್ಗ, ಪ್ರೋತ್ಸಾಹ ನೀಡುತ್ತಿರುವಂತ ಮಕ್ಕಳ ಸಾಹಿತ್ಯ ಪರಿಷತ್ತು, ಇವರೆಲ್ಲರ ಸಹಕಾರದಿಂದಾಗಿ ಒಬ್ಬ ವಿದ್ಯಾರ್ಥಿ ರಾಯಚೂರು ಜಿಲ್ಲೆಯಲ್ಲಿ ಮಕ್ಕಳ ಸಾಹಿತ್ಯ ಬಹಳಷ್ಟು ವಿರಳ, ಅದರಲ್ಲಿ ಮಕ್ಕಳ ಕವಿತೆಗಳನ್ನ ಬರೆಯುವಂಥದ್ದು ಬಹಳ ಕಡಿಮೆ ಇದೆ. ಹಾಗಾಗಿ ಮಕ್ಕಳ ಒಂದು ಕವಿತೆ ಬರೆಯೋದ್ರ ಜೊತೆಗೆ ಕವನ ಸಂಕಲನವನ್ನ ಪ್ರಕಟಿಸಿರುವಂತ ರಮ್ಯಾ ಅವರಿಗೆ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಮಕ್ಕಳಲ್ಲಿ ಸಾಹಿತ್ಯವನ್ನ ರಚಿಸುವ ಅಭಿರುಚಿಯನ್ನ ಹೊಂದಿರ್ತಾರೆ, ಅಂತಹ ವಿದ್ಯಾರ್ಥಿಗಳಿಗೆ ಪಾಲಕರು ಪ್ರೋತ್ಸಾಹ ಕೊಟ್ಟು ಅವರನ್ನ ಬೆನ್ನು ತಟ್ಟುವಂತ ಕೆಲಸ ಮಾಡಬೇಕು. ಕವಿಗೋಷ್ಠಿಗಳಲ್ಲಿ ಕವನ ವಾಚನ ಮಾಡಿದಂತ ಸಂದರ್ಭದಲ್ಲಿ ಅವರಿಗೆ ಸೂಕ್ತ ಮಾರ್ಗದರ್ಶನ ಮಾಡುವ ಮೂಲಕ ಅವರಿಂದಲೂ ಸಹ ಸಾಹಿತ್ಯ ಬರವಣಿಗೆಗೆ ಪ್ರೋತ್ಸಾಹ ನೀಡಬೇಕು. ಅದೇ ರೀತಿ ಮಕ್ಕಳು ಏನ್ ಕವಿತೆ ಬರೀತಾರೆ ಅಂತ ಅವರಿಗೆ ವ್ಯಂಗ್ಯವಾಗಿ ಮಾತನಾಡದೆ, ಮಕ್ಕಳು ಸಹ ಒಂದು ಸೃಜನಶೀಲ ಬರವಣಿಗೆಯಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡಿರ್ತಾರೆ, ಅಂತಹ ವಿದ್ಯಾರ್ಥಿಗಳನ್ನ ನಾವು ಗೌರವಿಸುವಂತಹ ಹಾಗೂ ಪ್ರೋತ್ಸಾಹಿಸುವಂತಹ ಕೆಲಸವನ್ನ ನಾವು ಮಾಡಬೇಕು. ಆ ಕಾರಣದಿಂದಾಗಿ ಇವತ್ತು ಬಾಲ ಸಾಹಿತ್ಯ ಬರೆದಿರುವಂತ ವಸಂತ ವೈಭವ ಅನ್ನುವಂಥ ಕೃತಿಯನ್ನ ಪರಿಚಯ ಮಾಡಬೇಕು ಅಂತ ನಾನು ಅಂದ್ಕೊಂಡೆ. ಯಾಕಂದ್ರೆ ನಾವು ಹಿರಿಯರು ಬರೆದಿರುವಂತ ಸಂಕಲನಗಳನ್ನ ಪರಿಚಯ ಮಾಡ್ತಾ ಇದ್ದೀನಿ, ಅದ್ರ ಜೊತೆಗೆ ಮಕ್ಕಳು ಬರೆದಿರುವಂತ ಕವಿತೆಗಳನ್ನ ನಾವು ಪರಿಚಯ ಮಾಡಿದ್ರೆ ಅವರಿಗೂ ಖುಷಿ ಆಗುತ್ತೆ, ಮತ್ತೊಮ್ಮೆ ಅವರಿಗೆ ಪ್ರೋತ್ಸಾಹ ಕೊಟ್ಟಂತೆ ಆಗುತ್ತೆ ಅನ್ನುವಂಥ ಕಾರಣದಿಂದ ಇವತ್ತು ನಾನು ಈ ಕೃತಿಯನ್ನ ಪರಿಚಯ ಮಾಡಿದೆ. ಮಕ್ಕಳ ಸಾಹಿತ್ಯ ಪ್ರೇಮಿಗಳು ಹಾಗೂ ಸಹೃದಯ ಓದುಗರು ಮಕ್ಕಳ ಸಾಹಿತ್ಯ ಕೃತಿಗಳನ್ನ ಖರೀದಿಸಿ ಓದುವ ಮೂಲಕ ಮಕ್ಕಳ ಸಾಹಿತ್ಯವನ್ನ ಪ್ರೋತ್ಸಾಹಿಸಬೇಕು. ನಿಮ್ಮೆಲ್ಲರ ಸಹಕಾರದಿಂದ ಮಕ್ಕಳ ಸಾಹಿತ್ಯ ಸಮೃದ್ಧವಾಗಿ ಬೆಳೆಯಕ್ಕೆ ಸಾಧ್ಯ ಅನ್ನುವಂಥ ಆಶಯದೊಂದಿಗೆ ಇವತ್ತಿನ ಪುಸ್ತಕ ಪರಿಚಯ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು.